ಮತ್ತೊಮ್ಮೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನನ್ನ ವಿಡಿಯೋದೆ. ತಾವೆಲ್ಲ ಕೇಳ್ತಾ ಇದ್ರು ಸರ್ ಇಂಪಾರ್ಟೆಂಟ್ ಕೆ ಇದು ಯಾವುದನ್ನ ಬುಕ್ ಇದ್ರೆ ಹೇಳಿ ಅಂತೇಳಿ. ಪತ್ರಿಕೆ 1 ಮತ್ತು ಪತ್ರಿಕೆ 2 ಅಂತೇಳಿ ಕೆ ಇ ಅವರು ಹಿಂದಿನ ಪ್ರಶ್ನೆಗಳ ವಿವರಣಾತ್ಮಕವಾಗಿ ಪ್ರಶ್ನೆಗಳ ಮಾಹಿತಿ ಈ ಪುಸ್ತಕಗಳಲ್ಲಿದೆ. ಇದು ಎದಕ್ಕಷ್ಟು ಪ್ರಾಮುಖ್ಯತೆ 360 ಆದಪ್ಪ ಅಂತಂದರೆ, ಹಿಂದಿನ ಪ್ರಶ್ನೆ ಪತ್ರಿಕೆಯಲ್ಲಿ ಅಂದರೆ ಪೊಲೀಸ್ ಕಾನ್ಸ್ಟೇಬಲಲ್ಲಿ ನಡೆಯುವಂಥ ಎಕ್ಸಾಮಲ್ಲಿ ಕೇವಲ ಎರಡು ಪೇಜಿನಲ್ಲಿ ಸುಮಾರು 3-4 ಪ್ರಶ್ನೆಗಳು ಬಂದವು. ಕೇವಲ 2-3 ಪೇಜಿನಲ್ಲಿ 3-4 ಪ್ರಶ್ನೆಗಳು ಬಂದವು. ಅಷ್ಟು ಇಂಪಾರ್ಟೆಂಟು ಇದು KSRP ಎಕ್ಸಾಮ್ ಬರೆಯುತ್ತಾರೆ. ನನ್ನ ಎಲ್ಲ ಅಭ್ಯರ್ಥಿಗಳಿಗೆ ತಿಳಿಸುವುದೇನಪ್ಪ ಅಂತಂದರೆ, ಈ ಇದು ಪ್ರಶ್ನೆ ಪತ್ರಿಕೆ ಭಾಳ ಇಂಪಾರ್ಟೆಂಟ್ ಆದ ಪ್ರಶ್ನೆ ಪತ್ರಿಕೆ 1 ಮತ್ತು ಪ್ರಶ್ನೆ ಪತ್ರಿಕೆ 2 ಭಾಳ ಇಂಪಾರ್ಟೆಂಟ್ ಇದು. ಹೌದಾ? ಹಾಗಿರೋ ತಾವುಗಳು ಕೇಳ್ತಿರ್ಬೋದು, ಸರ್ ಪ್ರಚಲಿತ ಘಟನೆಗೆ ಯಾವುದು ಓದಬೇಕು ಅಂತೇಳಿ. ಪ್ರಚಲಿತ ಘಟನೆಗೆ ಮೋಸ್ಟ್ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಪ್ರಚಲಿತ ಸುದ್ದಿಗಳು. ಇದು ಇಲ್ಲಿ ನೋಡ್ತಿರ್ಬೋದು ಏನಪ್ಪ ಅಂತಂದರೆ, PSIಯಲ್ಲಿ 100ಕ್ಕೆ 52, PDOಕ್ಕೆ 100ಕ್ಕೆ 69, KSಗೆ 100ಕ್ಕೆ 72 ಮತ್ತು KS ಪ್ರಶ್ನೆ ಪತ್ರಿಕೆ 2ರಲ್ಲಿ 100ಕ್ಕೆ 60, UPS ಅಲ್ಲಿ 100ಕ್ಕೆ 62 ಪ್ರಶ್ನೆಗಳು. ಯಾವುದ್ಯಾವ್ದು ಸಂಬಂಧಪಟ್ಟದ ಪ್ರಶ್ನೆಗಳು ಬರ್ತಾವೆ ಅಂತೇಳಿ ಇಲ್ಲಿ ನೋಡ್ಬೋದು. ರಾಷ್ಟ್ರೀಯ ಪ್ರಚಲಿತ ಘಟನೆಗಳು, ಸಂವಿಧಾನ ಮತ್ತು ರಾಜ್ಯಶಾಸ್ತ್ರ, ಅರ್ಥಶಾಸ್ತ್ರ, ವಿಜ್ಞಾನ ಮತ್ತು ರಕ್ಷಣಾ ಕ್ಷೇತ್ರ, ಅಂತಾರಾಷ್ಟ್ರೀಯ ಸುದ್ದಿಗಳು, ಇತಿಹಾಸ, ಕಲೆ, ವಾಸ್ತುಶಿಲ್ಪ, ಭೂಗೋಳಶಾಸ್ತ್ರ, ಪರಿಸರ, ಸುದ್ದಿ, ಕ್ರೀಡಾ ಘಟನೆ. ಇಂಪಾರ್ಟೆಂಟ್ ಪುಸ್ತಕ ಯಾವುದಪ್ಪ ಅಂದರೆ ಇದು. ತಾವುಗಳು ನೋಡ್ಬೋದು, ಯಾವುದೇ ಬುಕ್ ಸ್ಟಾಲ್ಗಳಲ್ಲಿ ಹೋಗಿ ಈ ಪುಸ್ತಕ ತಮಗೆ ಸಿಗುತ್ತದೆ. ಹೌದಾ? ಇದಾದ ನಂತರ ಮತ್ತೆ ಕೇಳ್ಬೋದು, ಸರ್ ಸೈನ್ಸಿಗೆ ವಿಜ್ಞಾನಕ್ಕೆ ಯಾವ ಬುಕ್ ತಗೋಬೇಕು ಅಂತೇಳಿ. ವಿಜ್ಞಾನಕ್ಕೆ ಬಂದ್ಬಿಟ್ಟು ನಮ್ಮ ಸರ್ KM ಸುರೇಶ್ ಸರ್ ಅವರು ನಡೆಸಿರುವಂತಹ ವಿಜ್ಞಾನ ಸ್ಪರ್ಧಾ ವಿಜೇತ ಬುಕ್ ಭಾಳ ಇಂಪಾರ್ಟೆಂಟ್. ಇದರಲ್ಲಿ ಸಹ ಸಂಪೂರ್ಣವಾಗಿ ಪ್ರತಿಯೊಂದು ವಿವರಣಾತ್ಮಕವಾಗಿ ಏನು ಮಾಡಿದ, ಪ್ರತಿಯೊಂದು ವಿಷಯವನ್ನು ವಿವರಿಸಿದ್ದಾರೆ. ಹೌದಾ? ಇದು ವಿಜ್ಞಾನ, ಅದು ಸ್ಪರ್ಧಾ ವಿಜೇತ. ಇದು ಸಹ ಭಾಳ ಇಂಪಾರ್ಟೆಂಟ್ ಇದೆ. ಹೌದಾ? ಈ ವಿಜ್ಞಾನ ಬುಕ್ ತಾವುಗಳನ್ನು ತೊಗೊಂಡ್ರೆ ಸಾಕು, ಪ್ರತಿಯೊಂದಕ್ಕೂ ಸಹ ನೀವು ಅಧ್ಯಯನ ಮಾಡ್ಬೋದು. ಇಲ್ಲಿ ನೋಡ್ಬೋದು KS, PSI, PDO, FDA, SDA, PC, B.Ed, ಗ್ರೂಪ್ C ಮತ್ತು VAಗೆ ಭಾಳ ಇಂಪಾರ್ಟೆಂಟ್ ಈ ಪುಸ್ತಕ ಸಹ. ಇದಾದ ನಂತರ ಮತ್ತೆ ಕೇಳ್ಬೋದು, ಸರ್ ಸಾಮಾನ್ಯ ಜ್ಞಾನಕ್ಕೆ ನಾವು ಯಾವ ಬುಕ್ ತೊಗೋಬೇಕಂತೇಳಿ. ಸಾಮಾನ್ಯ ಜ್ಞಾನಕ್ಕೆ ಬಂದ್ಬಿಟ್ಟು ಸಾಮಾನ್ಯ ವಿಜ್ಞಾನ ಇಂಪಾರ್ಟೆಂಟ್. ಇದರಲ್ಲಿ ನಾನು ನೋಡ್ಬೋದು KS, PSI, ESG, PDO, ಗ್ರೂಪ್ C, FDA, SDA, PC ಮತ್ತು B.Ed, D.Ed, VO, CTA, BMTC ಎಲ್ಲದಕ್ಕೂ ಬಹಳ ಪ್ರಯುಕ್ತವಾಗಿದೆ. ಇದು ನೋಡ್ಬೋದು, ಶಿಕ್ಷಕರ ನೇಮಕಾತಿ, CET ಪದವಿ ಅಥವಾ ಮತ್ತು ಪದವಿ ಪೂರ್ವಗಳ ಉಪನ್ಯಾಸಕ ನೇಮಕಾತಿ ಹಾಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳು ಉಪಯುಕ್ತವಾಗಿದೆ. ಇದು ಭಾಳ ಇಂಪಾರ್ಟೆಂಟ್. ಇದು ಬುಕ್ ಸಾಮಾನ್ಯ ಜ್ಞಾನಕ್ಕೆ ಅಧ್ಯಯನಕ್ಕಾಗಿ ನೀವೇನು ಮಾಡಿರಿ, ಇದು ಎಲ್ಲ ಸಂಬಂಧಪಟ್ಟಂಥ ಪ್ರಶ್ನೆಗಳು ವಿವರಿಸಲಾಗಿದೆ. ಸಾಮಾನ್ಯ ಜ್ಞಾನದ ಈ ಪುಸ್ತಕ ತಗೋರಿ. ವಿಜ್ಞಾನ ತೊಗೋಬೇಕಪ್ಪ ಅಂತಂದರೆ ನೀವು ಈ ಪುಸ್ತಕ ಬಹಳ ಇಂಪಾರ್ಟೆಂಟ್ ಇದೆ. ವಿಜ್ಞಾನ ಯಾಕಂದರೆ ಪ್ರಸ್ತುತ ಸಂಪೂರ್ಣವಾಗಿ ಬಹಳ ವಿವರಣಾತ್ಮಕವಾಗಿ ಈ ಇದರಲ್ಲಿ ವಿವರಿಸಿ ಕೊಟ್ಟದ. ಹೌದಾ? ನಾವು ಪ್ರಚಲಿತ ಘಟನೆ ತೊಗೋಬೇಕಂತಂದರೆ ಈ ಪುಸ್ತಕ ಸಾಕು. ನೀವು ಇಂಪಾರ್ಟೆಂಟ್ ಎಲ್ಲದಕ್ಕೂ ಬಹಳ ವೆರಿ ಇಂಪಾರ್ಟೆಂಟ್ ಅಂದರೆ ಪ್ರಚಲಿತ ಸುದ್ದಿಗಳು. ಇದು ಬಹಳ ಚೆನ್ನಾಗಿದೆ ಈ ಪುಸ್ತಕ. ಇದಾದ ನಂತರ ನಾವು KSRP ಆಗಿರ್ಬೋದು, ಪ್ರತಿಯೊಂದಕ್ಕೂ ಪ್ರಶ್ನೆ ಪತ್ರಿಕೆ ಭಾಗ 2 ಮತ್ತು ಪ್ರಶ್ನೆ ಪತ್ರಿಕೆ 1 ಇದು ಭಾಳ ಇಂಪಾರ್ಟೆಂಟ್. ಈ ಪುಸ್ತಕದ ಆಲ್ರೆಡಿ ನಾನು ನಿಮ್ಗೆ ತಿಳಿಸೀನಿ. ಹೌದಲ್ಲ? ಕೇವಲ ಹಿಂದಿನ ನಡೆದಂತಹ PC ಪ್ರಶ್ನೆಗಳಲ್ಲಿ 2 ಪೇಜಿನಲ್ಲಿ 4-5 ಪ್ರಶ್ನೆಗಳು ಬಂದವು. ಇಲ್ಲಿ ನೋಡ್ತಿರ್ಬೋದು 5 ಪ್ರಶ್ನೆಗಳು ಭಾಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಪ್ರಶ್ನೆಗಳು ಏನು ಬಂದವು, PC ಎಕ್ಸಾಮ್ ನಡೆದಂಥ ಎಕ್ಸಾಮ್ಗಳಲ್ಲಿ 2-3 ಪ್ರಶ್ನೆಗಳು ಕೇವಲ 2 ಪೇಜಿನಲ್ಲಿ ಬಂದವ. ಇದು ಭಾಳ ಇಂಪಾರ್ಟೆಂಟ್ ಬುಕ್ ಇದೆ. ತಾವುಗಳು ಇದನ್ನು ಪರ್ಚೇಸ್ ಎಲ್ಲೇನೋ ಹೋಗಿ ಯಾವುದೇ ಬುಕ್ ಸ್ಟಾಲ್ಗಳಲ್ಲಿ ಹೋದರೂ ಸಹ ಸಿಗುತ್ತದೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಯಾವುದೇ ಅಪ್ಡೇಟ್ ಇದ್ದರೂ ಸಹ ನನ್ನ ಟೆಲಿಗ್ರಾಮ್ನಲ್ಲಿ ನಾನು ಆದಷ್ಟು ಬೇಗ ತಿಳಿಸಿರ್ತೀನಿ. ಇನ್ನು ಇತರ ಯಾವುದೇ ನಿಮ್ಗೆ ಬುಕ್ಗಳು ತರಿಸ್ಬೇಕು, ಅದ್ರ ಬಗ್ಗೆ ಬುಕ್ಗಳ ಬಗ್ಗೆ ತಾವುಗಳು ತಿಳಿಸಿ ಅಂತಂದರೆ ಆ ಬುಕ್ಗಳು ನನಗೆ ಟೆಲಿಗ್ರಾಮ್ನಲ್ಲಿ ತಿಳಿಸಿ, ಆದಷ್ಟು ಬೇಗ ಅದರ ಬಗ್ಗೆ ಸಹ ನಾನು ವಿವರಣಾತ್ಮಕವಾಗಿ ತಿಳಿಸುತ್ತೇನೆ. ಹೆಚ್ಚಿನ ಮಾಹಿತಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.